ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಬನ್ ದೋಸೆ ನೋಡ್ರಿ. ಈಗ ನಾನು ಬನ್ ದೋಸಾಗ ಮಾಡೋಕೆ 1 ಕಪ್ ಅಷ್ಟು ಸಾಬುದಾನಿ ತೊಗೊಂಡೇನಿ ನೋಡ್ರಿ. ಯಾವ ಕಪ್ಲೆ ಸಾಬುದಾನಿ ತೊಗೊಂಡಿಲ್ಲ ಅದೇ ಕಪ್ಲೆ ನಾನು 2 ಕಪ್ ಅಷ್ಟು ಅಕ್ಕಿ ತೊಗೋತೀನಿ. ಇದು ರೇಷನ್ ಅಕ್ಕಿ. ನಿಮ್ಮ ಮನೆಯೊಳಗೆ ಯಾವ ಅಕ್ಕಿ ಇರ್ತಾವಲ್ಲ ಅದನ್ನ ಅಕ್ಕಿ ಆದರೂ ಹಾಕೋರಿ. ಈಗ ಅವನ್ನೆರಡು ಕೂಡಿಸ್ಕೊಂಡು ನೀರು ಹಾಕಿ ತೊಳ್ಕೊಂಬಿಡನ್ರಿ. 1-2 ಸತಿ ನೀರು ಹಾಕಿ, ಯಾಕಂದ್ರೆ ರೇಷನ್ ಅಕ್ಕಿ ಒಂದು ಸ್ವಲ್ಪ ಧೂಳ ಇರ್ತಾವಲ್ಲ, ಹಾಗಾಗಿ 2 ಸತಿ ನೀರು ಹಾಕಿ ತೊಳೆದು ಇಟ್ಕೋತೇನೆ ನೋಡ್ರಿ. ಈಗೆಲ್ಲ ನೀರು ತೊಳೆದು ಬಸ್ಕೊಂಡು ಬಂದೆ. ಇದಕ್ಕೆ ನಾನು ನೀರು ಹಾಕೋಂಗಿಲ್ರಿ, ನೀನು ಯಾಕೆ ಮೊಸರು ಹಾಕ್ತೀನಿ ನೋಡ್ರಿ. ಯಾವ ಕಪ್ಲೆ ರೇಷನ್ ಅಕ್ಕಿ ಮತ್ತು ಸಾಬುದಾನಿ ತೊಗೊಂಡಿದ್ವಲ್ಲ ಅದೇ ಕಪ್ಲೆ ನಾನು 1 ಕಪ್ ಅಷ್ಟು ಮೊಸರು ಹಾಕೋತೀನಿ. ನಿಮ್ಮ ಕಡೆ ಮಜ್ಜಿಗೆ ಏನರ ಇದ್ರೆ ಅದನ್ನು 2 ಕಪ್ ಅಷ್ಟು ಹಾಕ್ಕೊಂಡು ಮಾಡ್ಕೊರಿ. ಮೊಸರು ಇದ್ದಿದ್ದಕ್ಕೆ ನಾವು 1 ಕಪ್ ಹಾಕೊಂಡೇನಿ ನೋಡ್ರಿ. ಹುಳಿ ಮೊಸರು ಇದ್ರೆ ಇನ್ನೂ ಭಾಳ ಚಲೋ ಅನಿಸ್ತೈತೆ ನೋಡ್ರಿ. ಯಾಕಂದ್ರೆ ನಮ್ಗೆ ಹುಳಿ ಮೊಸರು ಇದ್ರೆ ಈ ಹಿಟ್ಟು ಜಲ್ದಿನ ಹುಳಿ ಆಗ್ತೈತಿ ಮತ್ತು ಉಬ್ಬಿ ಬರ್ತಾವ್ರಿ ಜಾಸ್ತಿ. ಈಗ ಮೊಸರು ಹಾಕ್ಕೊಂಡು ನಾನು ಸ್ವಲ್ಪ ಅದೇ ಬೌಲೊಳಗೆ ನೀರು ಹಾಕ್ಕೊಂಡು ಈ ರೀತಿ ಕಲಸಿಟ್ಟೆ ನೋಡ್ರಿ. 2-3 ತಾಸು ತನಕ ಕಲಸಿಟ್ಕೋಬೇಕು. ಆಮೇಲೆ ನಾನು ಈಗ ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿ ಈ ರೀತಿ ರೆಡಿ ಮಾಡಿ ಇಟ್ಕೋಬೋದ್ರಿ. ಇಲ್ಲಾಂದ್ರೆ ಬೆಳಗ್ಗೆ ನಾವು ಸಾಯಂಕಾಲ ಸ್ನ್ಯಾಕ್ಸಿಗೆ ಮಾಡ್ಬೇಕಂದ್ರೆ ಬೆಳಗ್ಗೆ ಆದರೂ ಹಾಕಿಟ್ಕೋಬೋದ್ರಿ. ಈಗ ನಾನು 3-4 ತಾಸು ನೆನೆಸ್ಕೊಂಬಂದೇನು ನೋಡ್ರಿ. ಇದನ್ನ ನಾನು ಬೆಳಗ್ಗೆ ಹಾಕಿಟ್ಟಿದ್ದೆ, ಸಂಜೆ ಮುಂದೆ ಸ್ನ್ಯಾಕ್ಸಿಗೆ ಅಂಥೇಳಿ ಮಾಡಾಕೊಂತೇನೆ. ಇವನ್ನ ಮಕ್ಳಿಗೋಸ್ಕರ ಸ್ಕೂಲ್ ಬಿಟ್ಟಿಂದ ಏನರ ಮಕ್ಕಳು ತಿನ್ನಕ್ಕಂತ ಕೇಳ್ತಾರಲ್ರಿ, ಅವಾಗ ಈ ರೀತಿ ಮಾಡಿಕೊಟ್ಬಿಡ್ರಿ ಫಟಾಫಟ್ ಅಂಥೇಳಿ 10 ನಿಮಿಷದಾಗಂದ್ರೆ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಈಗ ನೋಡ್ರಿ ಸಾಬುದಾನಿ ಅಕ್ಕಿ ಎಲ್ಲ ಮಸ್ತಾಗಿ ನೆಂದೈತೆ ನೋಡ್ರಿ. ಸಾಬುದಾನಿ ನೋಡ್ರಿ ಕೈ ಒಳಗೆ ಹಿಡಿದ್ರೆ ಹಿಟ್ಟಾಕೈತಿ. ಈ ರೀತಿ ನೆಂದಿರ್ಬೇಕು ನೋಡ್ರಿ. ನಿಮ್ಗೆ ಏನರ ಟೈಮ್ ಇಲ್ಲಾಂದ್ರೆ 1-2 ತಾಸಾದರೂ ನೆನೆಸ್ಕೋಬೇಕು ನೋಡ್ರಿ. ನೋಡ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೆ, ಅದ್ರೊಳಗೆ ಸಾಬುದಾನಿ ಅಕ್ಕಿ ಮೊಸರೆಲ್ಲ ನೆನೆಸಿಟ್ಟಿದ್ನೆಲ್ಲ ಅದನ್ನಿಷ್ಟನ್ನು ಹಾಕ್ಕೊಂಬಿಡ್ತೀನಿ. ಆದಷ್ಟು ಹುಳಿ ಮೊಸರು ಬಳಸ್ರಿ ಇದಕ್ಕೆ. ಈಗ ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿರ್ತೈತಲ್ಲ ಸೇಮ್ ಅದರಂಗೆ ನೈಸಾಗಿ ರುಬ್ಕೊಂಬರ್ಬೇಕು ನೋಡ್ರಿ. ನಾ ಈಗ ರುಬ್ಕೊಂಬಂದೆ. ಇದನ್ನು ಒಂದು ಬೌಲ್ಗೆ ಹಾಕೋತೀನಿ ನೋಡ್ರಿ. ಫಸ್ಟಿಗೆ ಇಷ್ಟು ಗಟ್ಟಿನ ರುಬ್ಕೋರಿ, ಆಮೇಲೆ ಬೇಕಂದ್ರೆ ನೀರು ಹಾಕೊಳಕ್ಕೆ ಬರ್ತೈತಿ. ಫಸ್ಟೇ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟು ಚಲೋ ಆಗೈತೆ ನೋಡ್ರಿ ಹಿಟ್ಟು. ನಾ ಹುಳಿ ಮೊಸರು ಹಾಕಿದ್ನೆಲ್ಲ ಎಷ್ಟು ಇದನ್ನು ಒಂಥರ ಬಲೂನ್ ಆದಂಗೆ ಆಗೈತೆ ಹಿಟ್ಟು ನೋಡ್ರಿ. ಈ ರೀತಿ ಪದ್ರಾಗಿ ಬೀಳ್ಬೇಕು ನಮಗೆ. ಚಮಚೆಲೆ ಈ ರೀತಿ ಎತ್ತಿದ್ರೆ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ನೋಡ್ರಿ. ಇದನ್ನೇ ಇನ್ನೂ ಸ್ವಲ್ಪ ಕಲಿಸ್ಕೊಂಡ್ಬಿಡೋಣ. ಇದಕ್ಕೆ ತರಕಾರಿ ನಿಮ್ಗೆ ಯಾವ ಬೇಕಲ್ಲ ಅದನ್ನು ಹಾಕೋಬೋದು. ನಾ ತೋರಿಸಿದ್ದಿಲ್ಲ, ನಿಮ್ಮ ಕಡೆ ಇಲ್ಲಾಂದ್ರೆ ನಿಮ್ಮ ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಅದನ್ನು ಹಾಕೋರಿ. ಈಗ ನಾನು ಒಂದು ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಮತ್ತು ಟೊಮೆಟೊ, ಹೆರದು ಕ್ಯಾರೆಟ್ ಮತ್ತು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಇಷ್ಟನ್ನು ಸಣ್ಣಗೆ ಹೆಚ್ಕೊಂಡು ಗಜ್ರಿನ ಮಾತ್ರ ಹೆರದು ಹಾಕೊಂಡೇನಿ ನೋಡ್ರಿ. ಇದಕ್ಕೆ ನಿಮ್ಮ ಮಕ್ಕಳು ಯಾವ ಇಷ್ಟಪಡ್ತಾರಲ್ಲ ಅದನ್ನು ತರಕಾರಿ ಹಾಕ್ಕೊಂಡು ಮಾಡ್ಕೊರಿ ನೋಡ್ರಿ. ಅದರೊಳಗೆಲ್ಲ ತರಕಾರಿ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಂಡ್ಬಿಟ್ಟೆ ಹಿಟ್ಟಿದನ್ನು. 1-2 ನಿಮಿಷ ತನಕ ಕೈ ಆಡ್ಸ್ಕೊತಿರ್ರಿ, ಅಂದ್ರೆ ಅದು ಚಲೋ ತಂಗ ಉಬ್ಬಿ ಬರ್ತೈತೆ ಹಿಟ್ಟು. ಈಗ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ, ಚಟ್ನಿ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಫಸ್ಟ್ ನಾ ಮೆಣ್ಸಿಕಾಯಿನ ಹುರಿದು ಇಟ್ಕೊಂಡಿದ್ದೆ, ಅದ್ರೊಳಗೆ ಸ್ಕಿಪ್ ಆಗೈತೆ ನೋಡ್ರಿ. ಇದ್ರಾಗ ಅದು ಮೆಣ್ಸಿಕಾಯಿ ಹುರಿದಿಟ್ಟಿದ್ರೊಳಗೆ ನಾನು 1-2 ಸ್ಪೂನಷ್ಟು ಶೇಂಗಾ ಹಾಕ್ಕೊಂಡು ಹುರ್ಕೋತೀನಿ. ಶೇಂಗಾ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ 1 ಉಳ್ಳಾಗಡ್ಡಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆತಂದ್ರೆ ಕೆಂಪು ಕಲರ್ ಆತಂದ್ರೆ ಇದಕ್ಕೆ ಟೊಮ್ಯಾಟೊ ಹಣ್ಣು ಹಾಕೋತೇನೆ ನೋಡ್ರಿ. ಈಗ ನಾವು ಚಟ್ನಿ ಎಷ್ಟು ಮಾಡ್ತೇವಲ್ಲ ಅಷ್ಟ್ರ ಮ್ಯಾಗ ಡಿಪೆಂಡ್ ಆಕೈತಿ. ನಾವು 1.5 ಟೊಮಾಟೊ ಹಣ್ಣು ಹೆಚ್ಚು ಹಾಕ್ಕೊಂಡೇನಿ. ಒಂದು ದೊಡ್ಡದು ಅದ್ರೊಳಗೆ ಮತ್ತೊಂದು ಸಣ್ಣದು ಹೆಚ್ಚು ಹಾಕ್ಕೊಂಡೇನಿ ನೋಡ್ರಿ. ಈಗ ಟಮಾಟೆ ಹಣ್ಣೆಲ್ಲ ಒಂದು ಸ್ವಲ್ಪ ಹಣ್ಣಾಗಿಂದ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಆಮೇಲೆ 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋರಿ. ಈಗ ಇದನ್ನಿಷ್ಟೂ ಸ್ವಲ್ಪ 1-2 ನಿಮಿಷ ಬಾಡಿಸ್ಕೊಂಡ್ಬಿಡೋಣ. ಆಮೇಲೆ ಕೊತ್ತಂಬರಿ ಹಾಕೋತೇನೆ ನೋಡ್ರಿ. ಇದಕ್ಕೆ ನಿಮಗೆ ಈ ಚಟ್ನಿ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಮನೆಯೊಳಗೆ ಸಾಸ್ ಇರ್ತಾವೆ ಮತ್ತು ಏನರ ಪಲ್ಯ ಇದು ಇರ್ತಾವಲ್ಲ ಅದನ್ನಾದ್ರೂ ಹಚ್ಕೊಂಡು ತಿನ್ಬೋದು, ಚಲೋ ಆಗ್ತಾವೆ ನೋಡ್ರಿ. ಸ್ವಲ್ಪ ಕೊಬ್ಬರಿ ಹಾಕೀನಿ, 2 ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡೀನಿ. ಪುಟಾಣಿ ಹಾಕೋದ್ರಿಂದ ಚಟ್ನಿ ಭಾಳ ತಿಕ್ನೆಸ್ ಮಂದಗೆ ಆಕೈತೆ ನೋಡ್ರಿ. ನಾ ಆಗಳ ಮೆಣ್ಸಿಕಾಯಿ ಹುರಿದಿಟ್ಕೊಂಡಿದ್ದನ್ನೆಲ್ಲ ಇವ ನೋಡ್ರಿ, ಅವು ಒಣ ಮೆಣ್ಸಿಕಾಯಿ. ಈಗ ಇದನ್ನು ಇಷ್ಟು ಕೂಡ 1-2 ನಿಮಿಷ ಅಷ್ಟೇ ಬಾಡಿಸ್ಕೊಂಡ್ಬಿಡ್ತೀನಿ. ಈಗ ಇದಿಷ್ಟು ಬಾಡಿಸಿದ್ದು ಆತು ನೋಡ್ರಿ, ಪೂರ ತಣ್ಣಗಾಗೈತಿ. ಈಗ ನಾವು ಹುರಿದಿಟ್ಟಿದ್ದೆಲ್ಲ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು
ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಭಾಳ ನೀರು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ನಮಗೆ ಚಟ್ನಿ ಇಡ್ಲಿ ಚಟ್ನಿಗೆ ತಿಂತೇವಲ್ಲ ಆ ರೀತಿ ಇರಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೊಂಬರ್ರಿ. ನೋಡ್ರಿ ಎಷ್ಟು ಚಂದ ಆಗೈತಲ್ಲ, ಕಲರ್ ಅಂತೂ ಭಾಳ ಚಂದ ಆಗೈತ್ರಿ. ತಿನ್ನಾಕೂ ಭಾಳ ರುಚಿಯಾಗೈತ್ರಿ. ಪುಟಾಣಿ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಮಂದಗಾಗಿ ಬಾಯಿ ಒಳಗೆಲ್ಲ ಎಷ್ಟು ಚಲೋ ಸಿಗ್ತಿರ್ತೈತೆ ನೋಡ್ರಿ. ನೋಡ್ರಿ ಈ ರೀತಿ ಒಮ್ಮೆನೂ ಮಾಡಿಲ್ಲ ಅಂದ್ರೆ ಈಗ ಮಾಡ್ಕೊತೀನಿ. ಭಾಳ ರುಚಿಯಾಗಿರ್ತೈತಿ ಈ ಥರ ಚಟ್ನಿ. ಎಲ್ಲದಕ್ಕೂ ಹೊಂದಿತೈತ್ರಿ. ಇಡ್ಲಿ, ದೋಸೆ, ಚಪಾತಿ, ರೈಸ್ ಎಲ್ಲದಕ್ಕೂ ಭಾಳ ಚಲೋ ಅನ್ನಿಸ್ತೈತೆ ನೋಡ್ರಿ ಇದು ಚಟ್ನಿ. ಈಗ ಚಟ್ನಿ ಮಾಡಿದ್ದು ಸೈಡ್ ಇಟ್ಕೊಂಡ್ಬಿಡೋಣ. ಹಿಟ್ಟು ನಾವು ತರಕಾರಿ ಎಲ್ಲ ಕಲಸಿಟ್ಟಿದ್ವಲ್ಲ ಅದನ್ನು ತೊಗೋತೀನಿ ನೋಡ್ರಿ. ಇದಕ್ಕೆ ನಾವು ಇನ್ಸ್ಟೆಂಟಾಗಿ ಮಾಡತ್ತೇವಲ್ಲ, ಹಾಗಾಗಿ ಒಂದು ಚಿಟಿಕೆಯಷ್ಟು ಸೋಡಾ ಹಾಕೋತೀನಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕೋರಿ, ಯಾಕಂದ್ರೆ ನಮ್ಗೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಗೈತಲ್ಲ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕೈ ಆಡಿಸ್ಕೊಂಡ್ಬಿಡ್ರಿ. ಚಲೋ ತಂಗ ಕೈ ಆಡಿಸ್ಕೊಂಡು ಕೆಳಗೆ ಮ್ಯಾಗ ಎಲ್ಲ ಕೈ ಆಡಿಸ್ಕೊಂಡು ಈಗ ಇದನ್ನು ಡೈರೆಕ್ಟಾಗಿ ಮಾಡ್ಕೊಂಬಿಡೋಣ್ರಿ ಬಂದೋಸಾನ. ಈಗ ಗ್ಯಾಸಿನ ಮ್ಯಾಗ ಸಣ್ಣ ಬಾಳಿಗೆ ಇಟ್ಟಿದ್ದೆ. ನಿಮಗೆ ಬೇಕಂದ್ರೆ ಪಡ್ಡಾದರೂ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ದೋಸೆ ಆದರೂ ಮಾಡ್ಕೊಂಡು ತಿನ್ಬೋದು ಅದರಲ್ಲೇ. ನಾ ಈಗ ನಿಮ್ಗೆ ಸಣ್ಣ ಬಾಳಿಗೆ ಒಳಗೆ ದೋಸೆ ಮಾಡಿ ತೋರ್ಸಾತೇನೆ ರೀ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡೆ ನೋಡ್ರಿ. ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಮೆಣ್ಸಿನ್ಕಾಯಿ ಹಾಕ್ಕೊಂಡೇನು ಒಂದು ಸಣ್ಣದು. ಸಾಸಿವೆ ಜೀರಿಗೆ ಇಷ್ಟ ಇಲ್ಲಾಂದ್ರೆ ಬಿಳಿ ಎಳ್ಳು ಹಾಕೋರಿ. ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು 1-2 ಸ್ಪೂನಷ್ಟು ಹಾಕೋತೇನೆ ನೋಡ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚಲೋ ಅನ್ನಿಸ್ತಾವ್ರಿ ಇವು, ಯಾಕಂದ್ರೆ ದೊಡ್ಡವು ಇರ್ತಾವಲ್ಲ ಎಣ್ಣೆ ಭಾಳ ಹಿಡಿಸ್ತಾವೆ. 1-2 ಸ್ಪೂನಷ್ಟು ಹಾಕೋಣ ಬೇಕ್ರಿ. ಈಗ ಇದನ್ನು ಒಂದು ಫಸ್ಟ್ ಜೋರಿಗೆ ಇಟ್ಕೊಂಡು ಹಿಟ್ಟು ಹಾಕ್ಕೊಂಡು ಆಮ್ಯಾಗ ಇದು ಬಾಯಿ ಮುಚ್ಚಿಂದ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡ್ರಿ ಇವನ್ನ. ಅಂದರೆ ಇವು ದಪ್ಪ ಇರೋದ್ರಿಂದ ಒಳಗೆಲ್ಲ ಚಲೋ ಬೇಯಬೇಕಲ್ಲ, ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡೇನಿ ನೋಡ್ರಿ. ಎಷ್ಟು ಉಬ್ಬಿ ಬಂದಂಗೆ ಕಾಣಿಸ್ತಾವಲ್ಲ, ಎಷ್ಟು ಚಂದ ಕಾಣಿಸ್ತಾವ. ದೋಸೆ ಪರ್ಫೆಕ್ಟಾಗಿ ಆಗ್ಯಾವ ನೋಡ್ರಿ. ಇವು ಮಸ್ತಾಗ್ಯಾವ. ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿಲ್ಲ ಅಂದ್ರೆ ಈಗ ಟ್ರೈ ಮಾಡಿ ನೋಡ್ರಿ. ನೋಡ್ರಿ ಹೊಳ್ಳಸ್ ಹಾಕೋಣಕ್ಕೂ ಎಷ್ಟು ಈಸಿಯಾಗಿ ಹಾಕೋಬೋದು. ನಿಮ್ಮ ಕಡೆ ಈ ರೀತಿ ಬಾಳ್ಗೆ ಇಲ್ಲಾಂದ್ರೆ ದೊಡ್ಡ ಬಾಳ್ಗೆ ಆದರೂ ಹಾಕೋಬೋದು ನೀವು, ಸಣ್ಣವನು. ನೋಡ್ರಿ ಆ ಕಡೆ ಈ ಕಡೆ ಒಂದು 5 ನಿಮಿಷ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಬೇಕು ನೋಡ್ರಿ. ಅಂದ್ರೆ ನಮಗೆ ಚಲೋದಂಗೆ ಎಲ್ಲ ಕಡೆ ಬೇಯ್ತೈತದ. ನಾವು ಜೋರು ಇಟ್ಕೊಂಡು ಬಿಟ್ರೆ ಕಲರ್ ಅಷ್ಟೇ ಬರ್ತೈತಿ, ಒಳಗೆಲ್ಲ ಹಸಿ ಇರ್ತೈತಿ. ಮೊದ್ಲು ದಪ್ಪ ಇರ್ತೈತಿ, ನಾವು ಚಲೋ ಬೇಯಿಸ್ಲಿಕ್ರೆ ಹಸಿ ಬಿಸಿ ಆಕೈತಿ. ಹಾಗಾಗಿ ನಾವು ಎರಡೂ ಕಡೆನೂ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ. ಇದನ್ನು ಬಾಯಿ ಮುಚ್ಚಿ ಬೇಯಿಸ್ಕೊಂಡ್ರೆ ಲಘು ಬೇಯ್ತೈತೆ ನೋಡ್ರಿ. ನೋಡ್ರಿ ಆ ಕಡೆ ಈ ಕಡೆ 1-2 ನಿಮಿಷ ಆ ಕಡೆಯಿಂದ ಈ ಕಡೆ ಹೊಳ್ಳಾಡ್ಸ್ಕೊತ ಈ ರೀತಿ ಬೇಯಿಸ್ಕೊಂಬಂದೆ ನಾನು. ನಮಗೆ ದೋಸೆ ರೆಡಿ ಅದು ನೋಡ್ರಿ. ಈಗ ಸರ್ವ್ ಮಾಡ್ತೇನೆ. ಒಂದಿಷ್ಟು ದೋಸೆ ಮಾಡ್ಕೊಂಬಂದೆ ನೋಡ್ರಿ. ನಾನು ಒಂದು ಅರ್ಧ ಪಡ್ಡು ಮಾಡಿದೆ, ಒಂದು ಅರ್ಧ ಈ ರೀತಿ ದೋಸೆ ಮಾಡಿದೆ. ಪಡ್ಡನು ಭಾಳ ಚಲೋ ಆಗಿದ್ದು, ಉಬ್ಬಿ ಬಂದಿದ್ದು ನೋಡ್ರಿ ಅವು. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಮುರಿದು ತೋರಿಸ್ತೇನೆ ನಿಮಗೆ. ಒಳಗೆಲ್ಲ ಸಾಫ್ಟಾಗಿ ಬೆಂದಾವ. ಟೊಮಾಟೆ, ಉಳ್ಳಾಗಡ್ಡಿ, ಗಜ್ಜರಿ ಎಲ್ಲನೂ ಸಾಫ್ಟಾಗಿ ಬೆಂದಾವೆ. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನೇ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ನೀವು ಫಸ್ಟು ವಿಡಿಯೋ ನೋಡ್ಬೋದು ನೋಡ್ರಿ. ನೋಡ್ರಿ ಎಷ್ಟು ಸಾಫ್ಟಾಗ್ಯಾವ, ಒಳಗೆಲ್ಲ ಪೂರ ಬೆಂದಾವ. ನೀವು ಇದೊಂದು ಸತಿ ಮಾಡ್ಕೊಂಡು ತಿನ್ನಿರಿ, ಟ್ರೈ ಮಾಡಿರಿ ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ವಿಡಿಯೋ ಮಾಡತ್ತಿದ್ದೆ ಟಿವಿ, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಯಾವ ಕಡೆಯಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ನೋಡ್ರಿ ಚಟ್ನಿ ಹಚ್ಚಿ ತೋರಿಸ್ತೀನಿ, ಭಾಳ ರುಚಿಯಾಗಿದ್ರು. ಒಮ್ಮೆ ಟ್ರೈ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.